ಕಾವೇರಿ ಸಂದರ್ಭದಲ್ಲಿ ಸರ್ವರ್ ಸಮಸ್ಯೆ ಇತ್ತು, ಈಗ ಅದು ಸಾಲ್ವ್ ಆಗಿದ್ಯಾ? ಸೊ ಆ ರೀತಿ ಮತ್ತೆ ಆಗಿದ್ದಕ್ಕೆ ಇಲಾಖೆ ಏನ್ ಕ್ರಮ ತೆಗೆದುಕೊಂಡಿದೆ? ಈಗ ಕಳೆದ ಕೆಲವು ದಿನಗಳಿಂದ ನೋಂದಣಿ ಪ್ರಕ್ರಿಯೆಯಲ್ಲಿ ಇಸಿ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಇಶ್ಯೂ ಆಗುವಂತಹದ್ದು ಸಮಸ್ಯೆ ಆಗಿತ್ತು. ಹಾಗೂ ಕೆಲವು ದಿನ ನೋಂದಣಿಗೂ ಕೂಡ ಇದರಿಂದ ತೊಂದರೆ ಆಗಿತ್ತು. ಇದರಲ್ಲಿ ಕೆಲವರು ಉದ್ದೇಶಪೂರ್ವಕವಾಗಿ ನಮ್ಮ ಕಾವೇರಿ ಸಾಫ್ಟ್ವೇರ್ ಅದರ ಮೇಲೆ ಅನಗತ್ಯವಾಗಿ ಅಂದ್ರೆ ಸುಮ್ನೆ ಕಾಮ ಹಾಕೋದು, ಫುಲ್ ಸ್ಟಾಪ್ ಹಾಕೋದು, ಈ ರೀತಿಯಾದ ಬಾಟ್ ಅಂತ ಹೇಳ್ತಾರೆ, ಕಂಪ್ಯೂಟರ್ ಅನ್ನ ಮಿಸ್ಯೂಸ್ ಮಾಡಿ ಕೆಲವರು ಸಿಸ್ಟಮ್ ಮೇಲೆ ಓವರ್ಲೋಡ್ ಅನ್ನ ಮಾಡಿ ಕೆಲಸಗಳಿಗೆ ಉದ್ದೇಶಪೂರ್ವಕವಾಗಿ ತೊಂದರೆ ಮಾಡುವಂತಹದ್ದು ನಡೆದಿತ್ತು. ಅದನ್ನ ಈ ಗವರ್ನೆನ್ಸ್ ಇಲಾಖೆಯವರು ಬಹಳ ಡೇ ಅಂಡ್ ನೈಟ್ ಕೆಲಸ ಮಾಡಿ ಸರಿಯಾಗಿ ಅದನ್ನ ಸಮಸ್ಯೆಯನ್ನ ಪರಿಹಾರ ಮಾಡಿದ್ದಾರೆ. ನಿನ್ನೆಯಿಂದನೂ ಕೂಡ ಈಗ ರಿಜಿಸ್ಟ್ರೇಷನ್ ನಡೀತಾ ಇದೆ, ಇವತ್ತು ಕೂಡ ನಡೀತಾ ಇದೆ. ಸದ್ಯಕ್ಕೆ ಆ ಸಮಸ್ಯೆ ಪರಿಹಾರ ಆಗಿದೆ. ಆದ್ರೂ ಕೂಡ ಮತ್ತೆ ಮರುಕಳಿಸಬಾರದು ಅಂತ ಅವರು ಅದನ್ನ ವಾಚ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ರೀತಿ ಮುಂದೆ ಆಗಬಾರದು ಅಂತೇಳಿ ನಮ್ಮ IT ಸಿಸ್ಟಮ್ ಇದರಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ, ನ್ಯೂನ್ಯತೆ ಇದೆಯಾ ಅಂತೇಳಿ ಸ್ಟಡಿ ಮಾಡೋದಕ್ಕೆ ಕೆಲವು ಎಕ್ಸ್ಪರ್ಟ್ಸ್ ಅನ್ನು ಹೈರ್ ಮಾಡಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ IIIT ಅವರಿಂದನೂ ಕೂಡ ಇದನ್ನ ಅನಾಲಿಸಿಸ್ ಮಾಡಿಸಿ ನಾಳೆ ಮತ್ತೆ ಈ ರೀತಿ ಸಮಸ್ಯೆಗಳು ಮರುಕಳಿಸದ ಹಾಗೆ ಮುನ್ನೆಚ್ಚರಿಕೆಯ ಕ್ರಮವನ್ನು ಕೂಡ ಕೈಗೊಳ್ತಾ ಇದ್ದೇವೆ. ಸರ್, ಈಗ ಈ ರಿಜಿಸ್ಟ್ರೇಷನ್ ಅಂದ್ರೆ ಈ ಖಾತಾದ ಆಗ್ತಾ ಇದೆ ಸರ್. ಯಾರು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊತಾ ಇದ್ದಾರೆ ಅವರ ಒಂದು ಆಸ್ತಿಯನ್ನ ಮ್ಯಾನ್ಯುಯಲ್ ಅಲ್ಲಿ ನೋಂದಣಿ ಆಗ್ತಾ ಇಲ್ಲ ಅನ್ನೋದು ಕೂಡ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ. ಏನಾದ್ರೂ ಅದೇ ರೀತಿ ಇದ್ರೆ ನಾವು ಅದನ್ನ ಅಟೆಂಡ್ ಮಾಡಿ ಸಾಲ್ವ್ ಮಾಡ್ತೇವೆ. ಯಾವ್ದ್ಯಾವ್ದು ಲೀಗಲ್ ಆಗಿದೆ ಅದಕ್ಕೆಲ್ಲ ಪರಿಹಾರ ಕೊಡೋದು ನಮ್ ಕರ್ತವ್ಯ. ಲೀಗಲ್ ಆಗಿರ್ತ ಕೆಲವರು ಇಲ್ಲಿಗಲ್ ಮಾಡ್ಕೊಂಡಿರೋದಕ್ಕೆ ನಾವೇನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಲೀಗಲ್ ಆಗಿರುವಂತದಕ್ಕೆ ಯಾವುದೇ ತೊಂದರೆ ಇದ್ರೂ ಕೂಡ ಅದಕ್ಕೆ ಪರಿಹಾರ ಕೊಡ್ತೇವೆ. ಇವತ್ತು ರಾಜ್ಯಸಭೆಯಲ್ಲಿ ದೇವೇಗೌಡರು ರಾಜ್ಯ ಸರ್ಕಾರದಿಂದ ಮಾತನಾಡಿದ್ದಾರೆ, ಸರಿಯಾಗಿ ಫಂಕ್ಷನ್ ಮಾಡ್ತಿಲ್ಲ, 136 ಶಾಸಕರಿದ್ರು ಕೂಡ ST ಅವರ ಹಣವನ್ನ ಚುನಾವಣೆಗೆ ಬಳಸ್ಕೊಂಡಿದೆ, ಇಂತಹ ಸರ್ಕಾರ ರಾಜ್ಯದಲ್ಲಿ ಇದೆ ಅನ್ನುವಂತ ಆರೋಪವನ್ನು ರಾಜ್ಯಸಭೆಯಲ್ಲಿ ಮಾತನಾಡಿದ್ದಾರೆ. ಇಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಬೇಕಾಗಿರೋದು ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಹೆಜ್ಜೆ ಹೆಜ್ಜೆಗೂ ಕೂಡ ಅನ್ಯಾಯ ಆಗ್ತಾ ಇದೆ. ಸೆಂಟ್ರಲ್ ಗವರ್ಮೆಂಟ್ ನ ಬಜೆಟ್ ಕರ್ನಾಟಕಕ್ಕೆ ಒಂದು ಕರಾಳ ಅಧ್ಯಾಯ. ಅದರ ಮುಖಾಂತರ ಇವತ್ತು ತೆರಿಗೆ ಕಟ್ಟುವಂತಹ, ಕಷ್ಟಪಟ್ಟು ದುಡಿಯುವಂತಹ ಕರ್ನಾಟಕದ ಜನಗಳ ತೆರಿಗೆ ದುಡ್ಡು ಲೂಟಿ ಆಗ್ತಾ ಇದೆ. ಇವ್ರು ಯಾರಿಗಾದ್ರೂ ಕರ್ನಾಟಕದ ಬಗ್ಗೆ ಬದ್ಧತೆ ಇದ್ರೆ ಪಾರ್ಲಿಮೆಂಟ್ ಅಲ್ಲಿ ಹೋರಾಟ ಮಾಡಿ ಕರ್ನಾಟಕಕ್ಕೆ ಕೊಡಿಸುವಂತ ನ್ಯಾಯವನ್ನ ಕೊಡಿಸೋ ಕೆಲಸ ಮಾಡ್ಲಿ. ಅದನ್ನ ಬಿಟ್ಬಿಟ್ಟು ಅವ್ರು ಮಾಡ್ತಾ ಇರೋ ನ್ಯಾಯವನ್ನ ಮುಚ್ಚಾಕಿ ಇವರು ಕೂಡ ಅನ್ಯಾಯದಲ್ಲಿ ಪಾಲಾಗೋದನ್ನ ಬಿಡ್ಲಿ. ಎರಡನೇದು, ನಾವು ಕಾವೇರಿ ನದಿಯಲ್ಲಿ ಮೇಕೆದಾಟು ಯೋಜನೆ ಮಾಡೋದಕ್ಕೆ ಪರ್ಮಿಷನ್ ಕೇಳಿದ್ರೆ ಸೆಂಟ್ರಲ್ ಗವರ್ಮೆಂಟ್ನವ್ರು ಇವತ್ತಿಗೂ ನಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ನವರು ಕೂಡ ಇದಕ್ಕೆ ಮೇಕೆದಾಟು ಯೋಜನೆ ಮಾಡೋದಿಕ್ಕೆ ಯಾವ್ದು ವಿರೋಧ ಇಲ್ಲ ಅಂತ ಹೇಳಿದ್ದಾರೆ. ಹಾಗಿರುವಾಗ ಮಾನ್ಯ ದೇವೇಗೌಡರೇ ಆಗ್ಲಿ ಯಾರೇ ಆಗ್ಲಿ, ಫಸ್ಟ್ ಅದನ್ನ ಎಲೆಕ್ಷನ್ ಟೈಮ್ ಅಲ್ಲಿ ಚಿಟಿಕೆ ಹೊಡೆದ್ರು 1 ಗಂಟೆಯಲ್ಲಿ ಕೊಡ್ತೀವಿ ಅಂತ. ಮೊನ್ನೆ ಚನ್ನಪಟ್ಟಣ ಎಲೆಕ್ಷನ್ ಅಲ್ಲಿ ಭಾಷಣ ಮಾಡಿದ್ರು, ನಾನು ಕೈ ಹಿಡಿದು ಸೈನ್ ಮಾಡಿಸ್ತೀವಿ ಅಂತ. ಫಸ್ಟ್ ನಮ್ಮ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸ್ಲಿ. ನಮ್ಮ ರಾಜ್ಯಕ್ಕೆ ತೆರಿಗೆಯಲ್ಲಿ ಕೇಂದ್ರದಿಂದ ಬರ್ತಕ್ಕಂತ ಪಾಲಿನಲ್ಲಿ ಅನ್ಯಾಯ ಆಗ್ತಾ ಇದೆ, ಅನ್ಯಾಯವನ್ನ ಸರಿಪಡಿಸ್ಲಿ. ಆಮೇಲೆ ಉಳಿದಿದ್ದ ವಿಷಯಗಳನ್ನ ಮಾತಾಡ್ಲಿಕ್ಕೆ ಅವರಿಗೂ ಕೂಡ ನೈತಿಕತೆ ಇರುತ್ತೆ. ಅದು ಬಿಟ್ಟು ಇವತ್ತು ದಿನ ಬೆಳಿಗ್ಗೆ ಆದ್ರೆ ಅನ್ಯಾಯ ಆಗ್ತಾ ಇದ್ರೆ ಅದನ್ನ ಬಗ್ಗೆ ಮಾತಾಡದೆ ಇವರು ಕೂಡ ಅನ್ಯಾಯದಲ್ಲಿ ಭಾಗಿಯಾದಾಗ ಆಗುತ್ತೆ.